ಕಾರವಾರ ನಗರದ ಅಂಬೇಡ್ಕರ್ ಕಾಲೋನಿಯ ಯುವಕ ರೋಷನ್ ಹುಲ್ಸ್ವಾರ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಮೃತನ ತಾಯಿ ಶಾಕುಂತಲಾ ಹುಲ್ಸ್ವಾರ ಆಗ್ರಹಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ರೋಷನ್ ಹಾಗೂ ಆರೋಪಿಗಳು ಸ್ನೇಹಿತರಾಗಿದ್ದು ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತಿದ್ರು. ಯಾವುದೇ ಸಮಸ್ಯೆ ಇದ್ದಿದ್ರೆ ತಮ್ಮ ಬಳಿ ಬಂದು ಹೇಳಬಹುದಾಗಿತ್ತು. ಆದರೆ ಮೂವರು ಸೇರಿ ಮಗನ ಮೇಲೆ ಹಲ್ಲೆ ನಡೆಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿದ್ರು. ಮಗನ ಚಿಕಿತ್ಸೆಗೆ ಸಾಲ ಸುಲ ಮಾಡಿ 10 ಲಕ್ಷಕ್ಕೂ ಹೆಚ್ಚು ವೆಚ್ಚ ಮಾಡಿದ್ರೂ ಜೀವ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪ್ರಕರಣದಲ್ಲಿ ಇದುವರೆಗೆ ಒಬ್ಬ ಆರೋಪಿಯನ್ನು ಮಾತ್ರ ಬಂಧಿಸಲಾಗಿದ್ದು, ಕೃತ್ಯದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ್ರು. ಅಷ್ಟೇ ನನಗೆ ಗೊತ್ತಿದೆ ಸರ್. ಮತ್ತೆ ಮುಂದೆ ಏನಾಯ್ತು ಗೊತ್ತಿಲ್ಲ ನನಗೆ, ಯಾರು ಓದಿದೆ ಅಂತ. ಅವ್ರು ಹೇಳಿದ ಮಗ ಹೇಳಿದ ಚಿಕ್ಕವರು ನಮ್ಮ 3 ಜನ ಸೇರ್ಕೊಂಡು ಹೊಡಿತಿದೆ ಅಂತ ಕೇಳಿ, ಯಾರು ಹೊಡಿತಿದ್ದಾರೆ ಸಂತೋಷ್ ಅಂತ ಹೇಳಿ ಎಲ್ಲರೂ ಮಗು ಮುಂದೆಗೆ ಕೇಳ್ಬೇಕಲ್ಲ. ಒಬ್ಬರು ಬಿಡುದು 3 ಜನಕ್ಕೆ ಸೇರ್ಕೊಂಡು ಏನಾಯ್ತು ಏನಿಲ್ಲ ಅಂತ ಹೇಳ್ಬೇಕಲ್ಲ ಸರ್. ಯಾಕೆ ಬಿಟ್ಟಿದ್ದೀರಿ ಎಲ್ಲರಿಗೆ? ನೀನು ನಮ್ಮಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ವಿ, ಇಷ್ಟೆಲ್ಲ ಆಗ್ತದೆ, ನಮಗೆ ಯಾರಿಗೆ ಕೇಳಲಿಲ್ಲ ಏನಾಯ್ತಂತ ಯಾಕಂತ. ನಮ್ಗೆ ನ್ಯಾಯ ಬೇಕು ಸರ್. ನಮ್ಮ 3 ಜನದ ನ್ಯಾಯ ನಮಗೆ ಬೇಕು. ನಾವು ಬಿಡುವುದಿಲ್ಲ ಯಾರಿಗೆ. ನಮಗೆ ಬಂದು ಸಾಯಿದೆಯಲ್ಲ ಯಾಕೆ ಟ್ರೀಟ್ಮೆಂಟ್ ಎಷ್ಟು ಟ್ರೀಟ್ಮೆಂಟ್ ಎಷ್ಟು 8 ಲಕ್ಷ ಟ್ರೀಟ್ಮೆಂಟ್ ಮಾಡ್ಕೊಂಡು ನಾನು ಆಸ್ಪತ್ರೆಯಲ್ಲಿ ಬಿಟ್ಟು ಹಾಕಿದ್ದು. ನಾನು ಯಾರು ನಿಮಗೆ ಯಾರು ಕೇಳಿಲ್ಲ, ಯಾರು ಏನಾಯ್ತು. ನಮ್ಗೆ ನ್ಯಾಯ ಬೇಕು. ನಾವು ಯಾರಿಗೆ ಬಿಡುದಿಲ್ಲ, 3 ಜನಕ್ಕೆ ಬಿಡುದಿಲ್ಲ. ಬೇಕಂದ್ರೆ ಬೇಕು ನ್ಯಾಯ. ನಮ್ಮ ಮಗನಿಗೆ ಸಾಯಿದೆ ಅಲ್ಲ ಯಾಕೆ ಆ ಥರ ಮಾಡ್ಕೊಂಡು ಕೇಳ್ಬೇಕಲ್ಲ. ಮನೆಯವರು ಏನಾಯ್ತು ಏನಿಲ್ಲ ಅಂತ ಅಮ್ಮ ಕೇಳ್ಬೇಕು, ತಮ್ಮರಿಗೆ ಕೇಳಬೇಕು, ಅಕ್ಕ ತಂಗಿದ್ರೆ ಎಲ್ಲರೂ ಕೇಳ್ಬೇಕಲ್ಲ. ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಮಾಲಾ ಹುಲ್ಸ್ವಾರ ಮಾತನಾಡಿ, ಬಡ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಗನನ್ನ ಕಳೆದುಕೊಂಡಿರುವುದು ದುಃಖದ ಸಂಗತಿ. ಘಟನೆ ನಡೆದು 16 ದಿನಗಳಾದರೂ ಯಾವುದೇ ಜನಪ್ರತಿನಿಧಿಗಳು ಕುಟುಂಬವನ್ನ ಭೇಟಿ ಮಾಡಿಲ್ಲ. ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಅವರ ಮಗನಿಗೆ ಅನ್ಯಾಯ ಆಗಿದೆ, ಅವರ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ನಾವು ಸರಿಪಡಿಸಿಕೊಳ್ಬೇಕಾಗಿದೆ. ನಿಮ್ಗೆಲ್ಲ ಗೊತ್ತೇ ಇದೆ ಏನಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಈಗ ಒಂದು ಏನೋ ಇನ್ಸಿಡೆಂಟ್ ಆಯ್ತು, ದೊಡ್ಡ ಏನೋ ಘಟನೆ ಆಯ್ತು ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾರೆ. ಆದ್ರೆ 16 ದಿನ ಆಯ್ತು, ಈಗ ಯಾರು ಸಹಿತ ನಮ್ಮ ಪಾಲಿಗೆ ಭೇಟಿ ಕೊಟ್ಟಿಲ್ಲ. ಮತ್ತೆ ಆ ಶಕುಂತಲಾ ಅವರಿಗೆ ಮಾತಾಡಿಸುವಂತ ಕೆಲಸನೂ ಆಗಿಲ್ಲ. ಈಗಾಗಲೇ ಒಂದು 10 ಲಕ್ಷಕ್ಕಿಂತ ಹೆಚ್ಚು ಅವರಿಗೆ ಖರ್ಚಾಗಿದೆ. ನಾವೆಲ್ಲರೂ ಸೇರಿ ಏನೇನೋ ಮಾಡಿ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅವ್ರ ಮಗ ಬದುಕು ಬರಲಿ ಅಂತ ಹೇಳಿ ನಾವೆಲ್ಲ ಮಾಡಿದ್ದು ಅದು ವ್ಯರ್ಥ ಆಗೋಗಿದೆ. ಅವ್ರ ಮಗ ಬದುಕೊಳ್ಳೇ ಇಲ್ಲ. ಆದ್ರೆ ಅವ್ರ ತಾಯಿಗೆ ಆ ಮಗ ಏನೋ ಪಾಪ ದುಡ್ಕೊಂಡು ತಂದು ಕೊಡ್ತಾ ಇದ್ದ, ಅದು ಸಹಿತ ಅವರಿಗೆ ಈಗ ಇಲ್ಲ. ಆ ಮಗನ ಒಂದು ನೆರವು ಸಹಿತ ಇಲ್ಲ. ನಾವು ಈ ಪ್ರೆಸ್ ಮೀಟಿಗೆ ಬರೋ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು. ನಾವು ನಮ್ಮ ಕೊಲ್ಲಿಯವರು ಮತದಾನಕ್ಕೆ ಬರ್ತಾರೆ, ಮತ ಹಾಕ್ತಾರೆ, ಜನಪ್ರತಿನಿಧಿಗೆ ಆರಿಸ್ತಾರೆ. ನಾವು ಅವರು ಇವರಿಗೆ ಸಹಾಯ ಮಾಡಬೇಕು, ಇವರಿಗೆ ಬಂದು ಏನು ಹೆಲ್ಪ್ ಮಾಡಬೇಕು, ದುಡ್ಡು ಕೊಡ್ಬೇಕು ಅಂತ ಕೇಳ್ತಾ ಇಲ್ಲ. ನಮ್ದು ಒಂದು ರೈಟ್ಸ್ ಇದೆಯಲ್ಲ, ನಾವು ಪತ್ರಿಕೆ ಮೂಲಕ ಹೇಳುವಂತ ನಮಗೂ ಕೂಡ ರೈಟ್ಸ್ ಇದೆ. ಅದರಿಂದ ನಾವು ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಗೊತ್ತಾಗ್ಬೇಕು. ನಮ್ಮ ಕೊಲ್ಲಿಯಲ್ಲಿರುವ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ. ಬಾಕಿ ಎಲ್ಲ ವಿಷಯಗಳು ಗೊತ್ತಿದೆ. ಈ ವಿಷಯ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಏನೋ ಅನ್ಯಾಯ ಆಗಿದ್ರೆ ಯಾರ ಹತ್ರ ಹೋಗ್ಬೇಕು ಅನ್ನೋ ವಿಷಯ ಅವರಿಗೆ ಗೊತ್ತಿಲ್ಲ. ಮುಂದೆ ನಮ್ಮ ಕೊಲ್ಲಿಯಲ್ಲಿ ಈ ತರದ ಘಟನೆಗಳು ಆಗ್ಬಾರ್ದು. ಇದಕ್ಕೆ ನಾವೆಲ್ಲರೂ ನಮ್ಮ ಇರುವಂತ ಜನರು ಆ ಕೊಲ್ಲಿಯಲ್ಲಿ ಈ ಘಟನೆ ಇನ್ನು ಮುಂದೆ ಆಗ್ಬಾರ್ದು ಅಂತ ಏನಾದರೂ ಮಾಡ್ಬೇಕು ಅನ್ನೋ ಉದ್ದೇಶನೂ ಕೂಡ ನಮಗಿದೆ. ಜೈ ಭೀಮ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ಹುಲ್ಸ್ವಾರ ಮಾತನಾಡಿ, ಮೃತನ ಸಹೋದರ ಪ್ರಜ್ವಲ್ ಅವರಿಗೆ ಆರೋಪಿಗಳು ಜೀವ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದ್ರು. ಮೃತನ ಸಹೋದರ ಪ್ರಜ್ವಲ್ ಮಾತನಾಡಿ, ಇನ್ಸ್ಟಾಗ್ರಾಂ ರೀಲ್ಸ್ ಕಳುಹಿಸುವ ವಿಚಾರಕ್ಕೆ ಸಂಬಂಧಿಸಿದ ಜಗಳವೇ ಘಟನೆಗೆ ಕಾರಣವಾಗಿದೆ ಎಂದು ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ದೇವಾನಂದ್ ರಾಣೇಕರ್, ಲೀಲಾಬಾಯಿ, ರಮೇಶ್ ಮುದ್ಗೇಕರ್, ದೀಪಕ್ ಸಂತೋಷ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಘಟನೆ ಆದ ನಂತರ ಆ ಸ್ಪಾಟಿಗೆ ಪೊಲೀಸರು ಹೋಗಿದ್ದಾರೆ. ಸಂಬಂಧಪಟ್ಟ ಅವರನ್ನ ವಿಚಾರಣೆ ಮಾಡಲಿಕ್ಕೆ
ಇದು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ತದನಂತರ ಈ ಟ್ರೀಟ್ಮೆಂಟ್ಗೋಸ್ಕರ ನಾವು ಹೆಚ್ಚಿನ ಟ್ರೀಟ್ಮೆಂಟ್ಗೋಸ್ಕರ ಏಜ್ ಹಾಸ್ಪಿಟಲ್ ಕರ್ಕೊಂಡು. ತದನಂತರ ಪೊಲೀಸರು ಕೂಡ ಬೀದಿಗಳಲ್ಲಿ ಹೊರಬಿಟ್ಟು ವಿಚಾರ ಮಾಡ್ಕೊಂಡ್ಬಿಟ್ಟು ವಿಡಿಯೋವನ್ನು ಮಾಡ್ಕೊಂಡ್ಬಿಟ್ಟು ತದನಂತರ ಆ ಆರೋಪಿಗೆ ಫಸ್ಟ್ ಅಡಿ ತಗೊಂಡಿದ್ದಾರೆ. ಈಗ ನಮ್ಮ ಸಮಾಜದ ಒಂದು ಸಮಸ್ಯೆ ಅಂತಂದ್ರೆ ಇಷ್ಟೆಲ್ಲ ದಿನಗಳು ಆದರೂ ಕೂಡ ಪತ್ರಿಕೆಗೆ ಬಂದಿದೆ, ನಿನ್ನೆ ಜನ ಮಾಧ್ಯಮದಲ್ಲಿ ಬಂದಿದೆ, ಇವತ್ತೇ ಕರಾವಳಿ ಮುಂಜಾನೆ ಬಂದಿದೆ. ತಾವು ನಮ್ಮ ಉತ್ತರ ಕನ್ನಡದ ಪ್ರತಿಭಾವಂತ ಪತ್ರಕರ್ತರು, ನೇರ ನಿಟ್ಟ ಮಾತಾಡುವವರು. ನಮಗೆ ಸ್ವಲ್ಪ ಬೇಜಾರಾಗಿರುತ್ತಂದ್ರೆ ಇಷ್ಟು ದಿವಸ ಯಾಕೆ ಆಯ್ತಾ ಅನ್ನೋದು ಒಂದು ಸಂಶಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಡಿ. ಕೆಲವೊಂದು ವಿಡಿಯೋದಲ್ಲಿ ನಮ್ಮ ವಾಟ್ಸಪ್ದಲ್ಲಿ ಕೂಡ ದತ್ತ ವಾಟ್ಸಪ್ ಕೂಡ ಕೆಲವೊಂದು ಅಂತ ಹೇಳಿದ್ರೆ ಅವರಿಗೆ ಯಾವುದೇ ವ್ಯಕ್ತಿಗಳನ್ನ ಇಡುವಂತ ಅಧಿಕಾರ ಇದೆ. ಇನ್ನೊಂದು ಸತ್ಯ ಇರುವ ದಾರಿ ಇಲ್ಲಿ ಇರುವಂತದ್ದು ಬಡಪಾಯಿ ಅವಳ ತಾಯಿಗೆ ನೆರವಾಗಿರುವಂತ ಆಕಸ್ಮಿಕ ಆಯಿತು ಅಂತ ಹೇಳಿದ್ರೆ ಒಂದು ಅಷ್ಟೇ ಇರುತ್ತಿಲ್ಲ. ಅದು ಸಮಾಜದ ಒಂದು ವ್ಯಕ್ತಿ ಚಾಕುದಿಂದ ಇಡೀ ದಿನ ಅವನು ಚಾಕು ತಗೊಂಡಿರ್ತಾನೆ. ತಮ್ಮ ಮೇಲೆ ಕೂಡ ಮೊದಲೇ ಅಲ್ಲೇ ಅವರೊಂದು ಇಲಾಖೆ, ಆದರೆ ಆ ಕೆಲಸ ಮಾಡಿಲ್ಲ. ಅವರಿಗೂ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪತಂಜಲಿ ಯೋಗ ಸಮಿತಿ ಹಾಗೂ ಭಾರತೀಯ ಜನತಾ ಪಕ್ಷದ ಆಶ್ರಯದಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಕಾರವಾರದ ಬಾಡ ಶಿವಾಜಿ ಕಾಲೇಜ್ ಸಭಾಂಗಣದಲ್ಲಿ ಆಚರಿಸಲಾಯಿತು. ಯೋಗ ಗುರು ಪ್ರಶಾಂತ್ ರೇವಣ್ಕರ್ ಯೋಗದ ಮಹತ್ವ ಹಾಗೂ ಅದರ ಅನೇಕ ಆರೋಗ್ಯಕರ ಲಾಭಗಳ ಕುರಿತು ವಿವರವಾಗಿ ತಿಳಿಸಿದರು. ರಾಮಕೃಷ್ಣ ಪರಮಹಂಸ ಆಶ್ರಮದ ಭವೇಶಾನಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಎಲ್ಲರೂ ಯೋಗದ ಲಾಭವನ್ನ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಕಾರವಾರ ನಗರಸಭೆ ಮಾಜಿ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಯೋಗದ ಮಹತ್ವದ ಕುರಿತು ಮಾತನಾಡಿದ್ರು. ಸೋನಿ ಗ್ಯಾಸ್ ಸಂಸ್ಥೆಯ ಮಾಲೀಕ ಸುನಿಲ್ ಸೋನಿ ಮಾತನಾಡಿದ್ರು. ಶಿವಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರಕಾಶ್ ರಾಣೆ, ಮಹಾದೇವ ದೇವಸ್ಥಾನದ ಶಿವಾನಂದ್ ಕದಂ, ಬಿಜೆಪಿ ಮಂಡಲಾಧ್ಯಕ್ಷ ನಾಗೇಶ್ ಕುರ್ಡೇಕರ್, ಮಹಿಳಾ ಸಮಿತಿಯ ಅಧ್ಯಕ್ಷೆ ಕರುಣಾ ಪಾತರ್ಪೇಕರ್, ಉದ್ಯಮಿ ಶ್ರೀಮತಿ ಪ್ರಕಾಶ್ ಕೌರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸೂರ್ಯ ನಮಸ್ಕಾರ 10-12 ಮಾಡಿದ್ರೆ ಸಹಿತ ಭೀಷ್ಮ ಮಹಾಭಾರತದಲ್ಲಿ ಡೈಲಿ ಸೂರ್ಯ ಕಡೆಯಿಂದ ಎನರ್ಜಿ ತಗೊಳ್ತಾ ಇದ್ರು. ಸೂರ್ಯಾಯ ನಮಃ, ಮಿತ್ರಾಯ ನಮಃ, ಭಾನವೇ ನಮಃ, ರವಯೇ ನಮಃ. ಸೊ 10-12 ಸೂರ್ಯ ನಮಸ್ಕಾರ ಮಂತ್ರ ಸಹಿತ ನೀವು ಹಾಡಿದ್ರೆ ನಿಮ್ಮಂತ ಭಾಗ್ಯವಂತರು ಯಾರೂ ಇಲ್ಲ. ಗುರು ಕೃಪೆಯಿಂದ ನಾನು ಡೈಲಿ ಅದು ಪ್ರಾಕ್ಟೀಸ್ ಮಾಡಿ ಈಗ 80 ವರ್ಷ ವಯಸ್ಸಿದೆ. ನಾವು ಫುಟ್ಬಾಲ್ ಹಾಗೆ ಆ ಕಡೆ ಈ ಕಡೆ ಓಡ್ತಾ ಇದ್ದೇನೆ. ನೀವು ನಮ್ಮ ಬಗೆಯವರು ವಿವೇಕಾನಂದ ನಿಮ್ಗೆ ಆಶೀರ್ವಾದ ಕೊಡ್ತಾರೆ. ಹೇಳಿ, ಇಂಡಿಯಾ ಡಾಟರ್ಸ್ ಆರ್ ಪುವರ್ ಬಟ್ ದೇ ಆರ್ ಪ್ಯೂರ್. ಇಂಡಿಯನ್ ಡಾಟರ್ಸ್ ಆರ್ ಪುವರ್ ಬಟ್ ದೇ ಆರ್ ಪ್ಯೂರ್. ನಿಮ್ಮ ಮೇಲೆ ಭಾರತ ಭಾಗ್ಯ ಉಜ್ವಲ ಮಾಡೋದು ಭಾಗ್ಯ ಇದೆ. ಮತ್ತು ಈ ಫಿಸಿಕಲ್ ಡೆವಲಪ್ಮೆಂಟ್ ಸಲುವಾಗಿ ನೀವು ಮಾಡ್ತಾ ಇದ್ದೀರಿ, ಮಾಡಬೇಕು. ಅದರ ಬಗ್ಗೆ ಆದರ್ಶ ತೋರಿಸಬೇಡ. ಮತ್ತು ಯಾರಿಗೆ ಅಧ್ಯಾತ್ಮ ಬಗ್ಗೆ ಒಂದು ಮ್ಯಾನ್ ಇಸ್ ಆಸ್ಕಿಂಗ್ ಇನ್ ದಿ ಫಾರಿನ್ ಲ್ಯಾಂಡ್, ಸರ್ ಆರ್ ಯು ರಿಲಿಜಿಯಸ್, ಸರ್ ಆರ್ ಯು ರಿಲಿಜಿಯಸ್? He said, I don't know Hindu or Christian, but I am a spiritual man. So ಜೋರಾಗಿ ಹೇಳಿ, ಹಿರಣ್ಮಯೇ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.